SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ಯಾರ್ ಸಿನಿಮಾದ ಮೂಲಕ ರಿಶ್ವಿನ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ರಿಶ್ವಿನ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಒಂದೇ ಸಾರಿ ಹೇಳುವೆನು ಅನ್ನೋಂಥದ್ದು ಸೂಪರ್ ಹಿಟ್ ಆಗಿದೆ ಸಾಂಗು. ಇನ್ನೂ ಕೂಡ ಗುನುಗ್ತಾ ಇದ್ದಾರೆ ಪ್ರೇಮಿಗಳೆಲ್ಲ. ನಿಮಗೆ ಎಷ್ಟು ಖುಷಿ ಇದೆ ಸರ್ ಈ ಸಕ್ಸಸ್? ನಮಸ್ಕಾರ. ಇದು ಮಾತೇ ಬರ್ತಾಯಿಲ್ಲ ಆ್ಯಕ್ಚುಲಿ. ಇದು ಸಾಂಗ್ ಸಕ್ಸಸ್ ಇದ್ರ ಬಗ್ಗೆ ಸಕ್ಸಸ್ ಇದ್ರ ಬಗ್ಗೆ ಮಾತಾಡೋಕ್ಕೆ 1 ಮಿಲಿಯನ್. ನಾವು ಈ ಸಕ್ಸಸ್ ಮೀಟ್ ಮಾಡಿರೋದು ಒಂದು ಆಡಿಯನ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸೊ ನಮ್ಮದು ಫೀಲ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಯೂಟ್ಯೂಬಲ್ಲಿ ನಾರ್ಮಲ್ ವೀಡಿಯೋದಲ್ಲಿ 1 ಮಿಲಿಯನ್ ಆಗಿದೆ, ಶಾರ್ಟ್ಸಲ್ಲಿ 4+ ಮಿಲಿಯನ್ ಆಗಿದೆ, ಆಮೇಲೆ ಹಾಗೂ ಇನ್ಸ್ಟಾಗ್ರಾಮಲ್ಲಿ 100+ ಮಿಲಿಯನ್ ಆಗಿದೆ. ಸೊ ಇದೊಂಥರ ಒಳ್ಳೆ ರೀಚ್ ಸಿಕ್ಕಿದೆ ಕನ್ನಡ ಜನತೆಗೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಹಾಗೆ ಇನ್ನೂ ಸಪೋರ್ಟ್ ಮಾಡಿ, ಮೂವಿಗೂ ಹಂಗೆ ಸಪೋರ್ಟ್ ಮಾಡಿ. ಶ್ರೇಯಾ ಘೋಷಲ್ ವಾಯ್ಸ್ ಹಾಗೆ ಸೋನು ನಿಗಮ್ ಅವ್ರ ವಾಯ್ಸ್ ಎರಡು ಮಿಕ್ಸ್ ಆಗಿ ತುಂಬ ಮೆಲೋಡಿಯಾಗಿ ಮೂಡಿಬಂದಿದೆ ಸಾಂಗು. ಅದ್ರ ಜೊತೆ ರಾಶಿಕ್ ಅವ್ರದ್ದು ನಿಮ್ಮದು ಆ್ಯಕ್ಟಿಂಗ್ ಮತ್ತು ಸಾಂಗ್ ರೊಮ್ಯಾನ್ಸ್ ಎಲ್ಲ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನೋಡಿದಾಗ ನಿಮಗೆ ಹೇಗೆ ಅನಿಸ್ತು? ವೀಡಿಯೋ ಸಾಂಗ್ ಮೊದಲೇ ಆಡಿಯನ್ಸ್ ಜೊತೆ ನೋಡಿದಾಗ ಏನು ಫೀಡ್ಬ್ಯಾಕ್ ಸಿಕ್ತು? ಬೇಕಾದ್ರೆ ಸಿಂಗರ್ಸು ಹಾಡಿದ ಅಷ್ಟೊಂದು ಒಳ್ಳೆ ಶ್ರೇಯಾ ಘೋಷಲ್ ಅವರೆಲ್ಲ ಹಾಡಿರುವಂಥದ್ದು ಎಷ್ಟು ಖುಷಿ ಅನಿಸ್ತು ನಿಮಗಿದು? ನಿಮ್ಗೆ ಗೊತ್ತಿರೋ ಹಾಗೆ ಶ್ರೇಯಾ ಘೋಷಲ್ ಅವ್ರಿಗೆ, ಸೋನು ನಿಗಮ್ಗೆ ಅವ್ರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಸೊ ಜನಗಳು ಅವ್ರದ್ದು ಇದಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ, ಅವ್ರ ಹಾಡುಗಳಿಗಂತಾನೆ. ಅದು ಇಬ್ಬರು ಕಾಂಬಿನೇಷನ್ ಅಂದರೆ ಇನ್ನೂ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಕನ್ನಡದಲ್ಲಿ ಇದು ಆಲ್ಮೋಸ್ಟ್ ಒಂದು 7-7 ವರ್ಷ ಆಗಿದೆ ಅವರಿಬ್ಬರು ಕಾಂಬಿನೇಷನಲ್ಲಿ. ಸೊ ನಾವು ಫಸ್ಟು ಅವ್ರದ್ದು ಸಾಂಗ್ ಆಡಿದಾಗಲೇ ನಾವು ಅಂದ್ಕೊಂಡಿದ್ವಿ ಇದು ಹಿಟ್ ಸಾಂಗ್ ಅಂತ. ಆಮೇಲೆ ಒಂದು ಮೂವಿ ಅದನ್ನ ಸಾಂಗ್ನ ಶೂಟ್ ಮಾಡಾದ್ಮೇಲೆ ಗೊತ್ತಾಯಿತು ಇದು ಒಳ್ಳೆ ಸಾಂಗ್ ರೀಚ್ ಆಗೈತೆ ಇದು ಅಂತ. ಸೊ ಇವಾಗ ವಿಜುವಲ್ ಇದು ಮಾಡಿದಾಗ ಅದು ಬ್ಲಾಕ್ ಬಸ್ಟರ್ ಅಂತ ಗೊತ್ತಾಯಿತು. ಸೊ ಫಸ್ಟ್ ಟೈಮ್ ಸಾಂಗು ವಿತೌಟ್ ಕಲರ್ ಗ್ರೇಡಿಂಗ್ ಎಲ್ಲ ಇದು ನೋಡಿದ್ವಿ, ಅವಾಗಲೇ ಇಷ್ಟ ಆಗೋಯ್ತು. ಯೂಶ್ವಲಿ ನಾವು ಶೂಟ್ ಮಾಡಬೇಕಾದ್ರೆ ಒಂದೊಂದು ಗ್ಲಿಮ್ಸ್ ನೋಡ್ತೀವಿ ಒಂದು ಕ್ಯಾಮ್ರಾ ಸ್ಕ್ರೀನಲ್ಲಿ. ಸೊ ಸಾಂಗ್ ರಿಲೀಸ್ ಆದಾಗ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನೋಡಿದಾಗಂತೂ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಿಲ್ಲ, ಕಲರ್ ಗ್ರೇಡಿಂಗ್ ಎಲ್ಲ ಪ್ರಾಪರಾಗಿತ್ತು. ಮನೆಯವರೆಲ್ಲ ಫುಲ್ ಖುಷಿಪಟ್ಟರು. ಫೋನ್ ಕಾಲ್ಸ್ಗಳು, ನಾವು ಇಬ್ಬರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ, ಹಾಗೂ ಅದ್ಭುತವಾದ ವಾಯ್ಸ್ ಬಿದ್ದಿದೆ. ಹಾಗೆ ಸಿನಿಮಾಟೋಗ್ರಫಿ ಅವರು ರಾಹುಲ್ ಮಾಸ್ಟರ್ ಮಾಡಿರೋ ಕೊರಿಯೋಗ್ರಫಿ, ಇನ್ನು ನಮ್ಮ ಡೈರೆಕ್ಟರ್ ವಿಷನ್ನು ಎಲ್ಲ ನೀವು ನೋಡ್ಬೋದು. ಒಂದು ತೆರೆ ಮೇಲೆ ಒಂದು ಪ್ರಾಪರಾಗಿ ಬಂದಿದೆ. ಒಂದು ಬಾಲಿವುಡ್ನು ಮೀರಿಸೋ ಥರ ಒಂದು ಸಾಂಗ್ ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ. ಇವಾಗ ನಿಮ್ಮ ಹೀರೋಯಿನ್ ಬಿಗ್ ಬಾಸ್ ಹೌಸಲ್ಲಿ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ಅನ್ಕೋತೀನಿ. ಬಿಗ್ ಬಾಸ್ ಅವ್ರ ಆಟ ಹೇಗೆ ಅನಿಸ್ತಾ ಇದೆ ನಿಮಗೆ ನೋಡಿದಾಗ? ರಾಶಿಕ್ ಅವ್ರ ಆಟ ಬಿಗ್ ಬಾಸ್ ನಾವು ದಿನ ಫಾಲೋ ಮಾಡ್ತೀವಿ, ನಮ್ಮ ಮನೇಲಿ ಎಲ್ಲರೂ ನೋಡ್ತೀವಿ. ರಾಶಿಕಾ ಒಂದು ಹೇಳ್ಬೇಕಂದ್ರೆ ಶಿ ಇಸ್ ಅ ಟಾಸ್ಕ್ ಕ್ವೀನ್. ನಿಮ್ಗಾಗಲೇ ಗೊತ್ತಿರ್ಬೋದು, ಎಲ್ಲ ಕಡೆ ಇದಾಗ್ತದೆ. ಚೆನ್ನಾಗಿ ಆಡ್ತಿದ್ದಾರೆ. ಇವಾಗ ಇಷ್ಟು ದಿವಸ ಬಂದಿದ್ದಾರೆ ಅಂದರೆ ಚೆನ್ನಾಗಿ ಆಡಿದ್ದಾರೆ. ಸೊ ನನ್ನ ಪ್ರಕಾರ ಅವರು ಫಿನಾಲೆ ರೀಚ್ ಆಗೇ ಆಗ್ತಾರೆ. ವಿನ್ ಆಗಬೇಕು ಅನ್ನೋದು ನಾನು ಕೇಳ್ಕೊಳ್ಳೋದು. ನಿಮಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ? ರಾಶಿಕ್ ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ಇಷ್ಟ ಆಗ್ತಾರೆ ನಿಮಗೆ ಬಿಗ್ ಬಾಸಲ್ಲಿ? ರಾಶಿಕಾ ಅವ್ರು ಫಸ್ಟ್ ಇಷ್ಟ, ಅದು ಬಿಟ್ಟರೆ ಇನ್ನು ಒಳ್ಳೆ ಎಂಟರ್ಟೈನರ್ ಅಂದರೆ ಗಿಲ್ಲಿಯವರು. ಹಾಂ, ಪ್ರತಿಯೊಬ್ಬರಿಗೂ ಕೂಡ ಗಿಲ್ಲಿ ಈಗ ಅವರೊಬ್ಬರು ಒಂದು ಮೇನ್ ಸೋರ್ಸಲ್ಲಿ ಎಂಟರ್ಟೈನ್ಮೆಂಟಲ್ಲಿ. ಇವಾಗ ಬಿಗ್ ಬಾಸ್ ಜನ ನೋಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಇವಾಗ ನಿಮಗೆ ಮೇಜರ್ ಕೊಡ್ತಾ ಇರೋದಂದರೆ ಗಿಲ್ಲಿಯವರು. ಸೊ ಹಾಗಾಗಿ ನಮಗೆ ರಾಶಿಕಾ ಫಸ್ಟ್ ಇಷ್ಟ, ಆಮೇಲೆ ಗಿಲ್ಲಿ. ಹಾಂ, ಯಾರು ವಿನ್ ಆಗ್ಬೋದು ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ರಾಶಿಕಾ. ಹಾಂ, ಏನು ಹೇಳ್ತೀರಾ ವಿಶಸ್ ಏನಾದ್ರು ಹೇಳೋದಾದ್ರೆ ಅವರಿಗೆ ನಿಮ್ಮ ಕಡೆಯಿಂದ? ಆಲ್ ದಿ ಬೆಸ್ಟ್ ಟು ರಾಶಿಕಾ. ವಿನ್ ಆಗಿ ಬರಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಇದು ನಿಮ್ಮ ಮೊದಲನೇ ಸಿನಿಮಾ ಪ್ಯಾರ್, ನೀವು ಎಷ್ಟು ರೀತಿ ತಯಾರಿ ಮಾಡಿಕೊಂಡು ಬಂದಿದ್ದೀರಾ ಅನ್ನುವಂಥದ್ದು ವಿಚಾರ ಹೇಳೋದಾದರೆ? ನಮ್ಮದು ನಂಗೆ ಫಸ್ಟು ಸ್ಟೋರಿ ಹೇಳೋಕ್ಕಿಂತ ಮುಂಚೆನೂ ನನ್ನದು ಸ್ವಲ್ಪ ಪ್ರಿಪ್ರೇಷನ್ ಇತ್ತು, ನನ್ನದೇ ಆದಂಥ ಒಂದು ಪ್ರಿಪ್ರೇಷನ್ನು. ಅದಾದಮೇಲೆ ಸ್ಟೋರಿ ದಾಟ್ ಮಾಡಿದ್ರೆ ನಾನು ಮತ್ತು ಡೈರೆಕ್ಟರ್ ಸರ್ ಒಂದು ಆಲ್ಮೋಸ್ಟ್ ಒಂದು 6 to 7 months ವರ್ಕ್ಶಾಪ್ ಮಾಡಿದ್ದೀವಿ. ಬರೀ ಮೂವಿ ಓರಿಯೆಂಟೆಡು, ಮೂವಿ ಸೀನ್ ವೈಸು, ಆಮೇಲೆ ಎಕ್ಸ್ಪ್ರೆಷನ್ನು, ಸಾಂಗ್ ಹೆಂಗಿರಬೇಕು, ಸೀನ್ಗೆ ಹೆಂಗಿರಬೇಕು ಅಂತ ಒಂದು ಆಲ್ಮೋಸ್ಟ್ 6-7 months ಆಗಿದೆ. ಹಾಗೆ ಶೆಡ್ಯೂಲ್ ಮಧ್ಯದಲ್ಲಿ ಇವಾಗ ಒಂದೊಂದು ಸಲ 2-3 months ಬ್ರೇಕ್ ಹೋಗುತ್ತೆ. ಸೊ ಅಲ್ಲೊಂದು ಕಂಟಿನ್ಯೂಸ್ 1 month ಶೆಡ್ಯೂಲ್ ಮಾಡೋದು. ಇವಾಗ ಒಂದು ಶೆಡ್ಯೂಲ್ಗೆ ಏನೇನು ಬೇಕೋ ಪ್ರಿಪ್ರೇಷನ್ ಪ್ರಾಪರಾಗಿ ಮಾಡ್ಕೊಂಡು ಹೋಗ್ತಿದ್ವಿ. ಆ ಥರ ವರ್ಕ್ಶಾಪ್ಗಳು ಮಾಡಿದ್ವಿ ತುಂಬ. ಓಕೆ ಸರ್, ಫೆಬ್ರವರಿಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋಂಥದ್ದು ಹೇಳಿದರು. ಆಲ್ ದಿ ಬೆಸ್ಟ್ ಸರ್, ಚೆನ್ನಾಗಾಗಲಿ ನಿಮ್ಮ ಸಿನಿಮಾ, ನಿಮಗೂ ಕೂಡ ಒಂದು ಒಳ್ಳೆ ಇದಾಗಲಿ ಅನ್ನೋಂಥದ್ದು ನಮ್ಮ ಕಡೆಯಿಂದ ವಿಶ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.